ಸ್ವಾಮಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಆಕ್ಚುಲಿ ಈ ತರ ಎಲ್ಲ ಟ್ರೇಲರ್ ಟೀಸರ್ ಎಲ್ಲ ನೋಡಿದ್ಮೇಲೆ ನಿಮ್ಮನ್ನ ಹಂಗೆ ಕಳ್ಸೋದು. ನೀವ್ ಹೇಗ್ ಮಾತಾಡ್ತಾ ಇದೀರಾ ಗೊತ್ತಾ? ನೀವು ಕ್ಯಾರೆಕ್ಟರ್ ಇಂದ ಹೊರಗಡೆ ಬಂದು ನಾರ್ಮಲ್ ವಿಜಯ್ ಅವ್ರ ತರ ಸಾಫ್ಟ್ ಆಗಿ ಕ್ಯೂಟ್ ಆಗಿ ಮಾತಾಡ್ತಾ ಇದೀರಾ. ಒಂದೇ ಒಂದ್ ರಿಕ್ವೆಸ್ಟ್ ಏನಂದ್ರೆ ಪ್ಲೀಸ್ ಗೋ ಬ್ಯಾಕ್ ಟು ಯುವರ್ ಕ್ಯಾರೆಕ್ಟರ್. ರಿಪನ್ ಸ್ವಾಮಿ ಹೇಗ್ ಮಾತಾಡ್ತಾನಂತ ನೀವು ರಿಪನ್ ಸ್ವಾಮಿ ಪ್ರೆಸ್ ಮೀಟಿಂಗ್ ಬಂದ್ರೆ ಹೇಗ್ ಮಾತಾಡ್ತಾರೆ ಅಂತ 4 ಲೈನ್ ಮಾತಾಡಿ ಪ್ಲೀಸ್. ಪ್ರೆಸ್ ಮೀಟಿಂಗ್ ಬಂದ್ರೆ ಮಾತಾಡೋದು ಸರ್ ಕಿಶೋರ್ ಸರ್ ಸಪೋರ್ಟ್ ಮಾಡಿ ಒಂದ್ ಟಾಸ್ಕ್ ಕೊಟ್ಟಿದೀವಿ, ಅಟ್ ಲೀಸ್ಟ್ ಸಮಥಿಂಗ್ ಸ್ಪೆಷಲ್. ಹೌದು, ಚಿನ್ನ ನಿಮ್ಮತ್ತ ಬಿಟ್ಬಿಡಿ ನೀವಲ್ಲೇ, ಇವಾಗ ರಿಪ್ಪನ್ ಸ್ವಾಮಿ ಬಗ್ಗೆನೇ ಮಾತಾಡ್ಬೇಕು. ಸ್ವೀಟ್ ಕ್ಯೂಟ್ ಎಲ್ಲ ಬೇಡ ಇವಾಗ ಸರ್. ಈ ಕ್ಯಾರೆಕ್ಟರ್ ಒಳಗೆ ಹೋಗಿ ನಮ್ಮ ಮಾಧ್ಯಮದವ್ರಿಗೆ ಹೇಗೆ ನೀವು ಫಿಲ್ಮ್ ಬಗ್ಗೆ 4 ಲೈನ್ ಹೇಳ್ತೀರಾ ಹೇಳಿ. ಬಹಳ ಕಷ್ಟ ಇದು. ಕಾಸ್ಟ್ಯೂಮ್ ಹಾಕೊಂಡು ಡೈರೆಕ್ಟರ್ ಮಾತು ಕೇಳ್ಕೊಂಡು ಸೀನ್ ಒಳಗೆ ಹೋಗಿ ಆಕ್ಟ್. ಪ್ರತೀಕ್ಷಾ ಶಿಲ್ಪ ಎಲ್ಲೇ ಇದಾರೆ, ತಸ್ಬಿಡ್ಲಾ ಕಾಸ್ಟ್ಯೂಮ್? ಬೇಡ 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 ತಂದ್ಬಿಡ್ತಾರೆ. ಆಮೇಲೆ ಮೇಕಪ್ ಅವರು ಇಲ್ಲೇ ಇದ್ರೆ ಹನುಮಂತರು ಬೇಡ ಮೇಕಪ್ ಹಾಕ್ಬಿಡ್ತಾರೆ, ಆಮೇಲೆ ಕಪ್ ಮಾಡ್ಬಿಡ್ತಾರೆ. ಏನ್ ಹೇಳಿ. ಓಕೆ, ರಿಪನ್ ಸ್ವಾಮಿನೇ ಸಿನಿಮಾ ನೋಡಿ ಅಂತ ಕೇಳ್ಕೋಬೇಕು ಅಂದ್ರೆ ಹೆಂಗ್ ಹೇಳ್ಬೋದು ಅಂತ ಗೊತ್ತು. ತಲೆಗೇನೋ ಬರ್ತಾ ಇದೆ, ಏನೋ ರೆಕಾರ್ಡ್ ಮಾಡಿ ಏನೋ ಹಾಕ್ಬಿಡ್ಬೇಡ್ರಪ್ಪ, ಪೂರ್ತಿ ಅದೇ ಆಗಿದೆ. ಎಲ್ಲ ಒಳ್ಳೆಯವರು ಹಾಗೆಲ್ಲ ಮಾಡ್ತಾರೆ. ಓಕೆ, ರಿಪನ್ ಸ್ವಾಮಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಆಗಸ್ಟ್ 29 ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಬೇಕು. ನೋಡ್ಲಿಲ್ಲ ಅಂದ್ರೆ ಗುಂಡಾಕಿ ಸುಟ್ಟಾಕ್ಬಿಡ್ತೀನಿ. ಓ ಮೈ ಗಾಡ್, ಥ್ಯಾಂಕ್ ಯು ವೆರಿ ಮಚ್. ನಿಮ್ಮೆಲ್ಲರಿಗೂ ಒಳ್ಳೆ ಕಂಟೆಂಟ್ ಸಿಕ್ಕಿದೆ. ಎಲ್ಲರೂ ಒಂದು ಚಾಕ್ಲೇಟ್ ಕೊಡಿ. ಇದೇ ಬೇಡ ಅಂತಿದ್ದಾರೆ, ಸುಮ್ಮನೆ ಅವರಿಗೆ ತಮಾಷೆ ಕೇಳಿದ್ರೆ ಮಾಡಿದೆ ಅದನ್ನ. ಇಲ್ಲ ಇಲ್ಲ, ಆಕ್ಚುಲಿ ತುಂಬಾ ಚೆನ್ನಾಗಿತ್ತು, ವೆರಿ ನೈಸ್. ಸೊ ಒಂದು ಆಕ್ಟರ್ ಕ್ಯಾರೆಕ್ಟರ್ ಒಳಗೆ ಹೋಗಿದ ತಕ್ಷಣ ಯಾವ ರೀತಿ ಹೊರಗಡೆ ಬರ್ತಾರೆ. ಮೋಕ್ಷೇಂದ್ರ ಅವರ ಅಪೇಕ್ಷೆಯ ಮೇರೆಗೆ ಹೀರೋಯಿನ್ ಮೇಡಮ್ ನ ವೇದಿಕೆ ಕರೆಯೋಣ. ಓಕೆ, ಪ್ಲೀಸ್ ವೆಲ್ಕಮ್ ಅಶ್ವಿನಿ ಚಂದ್ರಶೇಖರ್ ಆನ್ ಸ್ಟೇಜ್. ಓಕೆ, ಒಂದು ಕ್ವಶನ್ ಇದೆ, ಬನ್ನಿ ನೀವು. ಯಾತ್ರಲ್ಲಿ ಇಲ್ಲ ಇಲ್ಲ ಅಂದ್ರೆ ನಾನು ಹಂಗೆ ಹೇಳಲಿಲ್ಲ ಸರ್. ಅಂದ್ರೆ ಪಾತ್ರಗಳು ಮಾಡ್ಕೊಂಡ್ ಬಂದಿದ್ದು ಇದುವರೆಗೂ, ಅದು ನಿನಗಾಗಿಯಿಂದ ಹಿಡಿದು ಮಾಲ್ಗುಡಿ ಡೇಸ್ ವರೆಗೂ ಕೂಡ ತುಂಬಾ ಸಾತ್ವಿಕವಾದಂತಹ ಪಾತ್ರ. ಒಂದು ಬಾಯ್ ನೆಕ್ಸ್ಟ್ ಡೋರ್ ಆಗಿರ್ಬೋದು, ಆತರ ರೊಮ್ಯಾನ್ಸ್ ಮಾಡೋದಾಗಿರ್ಬೋದು, ಹಾಸ್ಯ ಮಾಡೋದಾಗಿರ್ಬೋದು, ಅಥವಾ ಒಂದು ಆಕ್ಷನ್ ಸಿನಿಮಾದಲ್ಲೂ ಕೂಡ ಒಳ್ಳೆಯವರೇ ಆಗಿರ್ಬೋದು, ಆಗುವಂತದ್ದಾಗಿರ್ಬೋದು. ಆದ್ರೆ ಇವಾಗ ಅದರ ಒಂದು ಸಣ್ಣ ಟ್ರಾನ್ಸ್ಫಾರ್ಮೇಶನ್ ಆಗ್ತಾ ಇದೆ. ಅಂದ್ರೆ ಪೀಪಲ್, ಅದ್ರ ಜನರಿಗೆ ಅವರಲ್ಲೇ ಕಾಣ್ತಿರುವಂತ ಯಾವ್ದೋ ಒಂದು ಗ್ರೇ ಶೇಡ್ ಇದೆ, ಯಾವ್ದೋ ಒಂದು ಕೋಪ ಇದೆ, ಅದರಿಂದ ಏನೋ ಒಂದು ಆಗಿರ್ತಾರೆ. ಅವ್ರಿಗೂ ಕೂಡ ಒಂದು ಕಥೆ ಇದೆ ಅವ್ರ ಜೀವನದಲ್ಲಿ ಅಂತ ಪಾತ್ರ ಮಾಡ್ಬೇಕು ಅನ್ನೋದು ಆಸೆ ಸರ್. ತುಂಬಾ ಚಾಲೆಂಜಿಂಗ್ ಆಗಿತ್ತು. ಯಾಕೆ ಅಂದ್ರೆ ಈ ಪಾತ್ರಕ್ಕೆ ಅಫ್ಕೋರ್ಸ್ ಇದಕ್ಕೆ ಬೇಕಾಗಿರುವಂತಹ ಸಿಟ್ಟಾಗ್ಲಿ, ಕೋಪ ಆಗ್ಲಿ, ಆ ಗಾಂಭೀರ್ಯತೆ ಆಗ್ಲಿ, ಆ ಮೌನ ಆಗ್ಲಿ, ಎಲ್ಲವೂ ಇದೆ. ಆದ್ರೆ ಇನ್ನೊಬ್ಬರನ್ನ ಒಂದು ಈ ಕೋಪದಿಂದ ನೋಡಿದ ಆಮೇಲೆ ನನಗೆ ಇವ್ನ ಕಂಡ್ರೆ ಆಗಲ್ಲ ಅಂತ ನೋಡೋ ದೃಷ್ಟಿ ಇದೆಯಲ್ಲ, ಅದು ನಮ್ಗೆ ಮುಂಚೆಯಿಂದ ಬಂದಿಲ್ಲ. ಅದನ್ನ ಆತರ ಬದುಕಿದ್ದಿಲ್ಲ. ಸೊ ಇಂಥ ಒಂದು ದೃಷ್ಟಿ ಬರಬೇಕು ಅಂತ ಹೇಳಿದ್ರೆ ನಮ್ಮದೇ ಆದ ಒಂದು ಸಣ್ಣ ಇಮ್ಯಾಜಿನೇಷನ್ ಮಾಡ್ಬೇಕಾಗುತ್ತೆ. ಯಾವ್ದಾರ ಒಂದು ನಿಜವಾದ ವ್ಯಕ್ತಿನ ನೋಡಿದ ನೆನಪನ್ನ ನಾನು ಮಾಡ್ಕೋಬೇಕಾಗುತ್ತೆ. ಯಾವ್ದಾರ ಒಂದು ಸಿನಿಮಾ ನೋಡಿದ ನೆನಪನ್ನ ನಾನು ಮಾಡ್ಕೋಬೇಕಾಗುತ್ತೆ. ಜೊತೆಗೆ ನಿರ್ದೇಶಕರು ಒಂದು ಗೈಡ್ ಲೈನ್ ಹಾಕೊಟ್ಟಿರ್ತಾರೆ ಕ್ಯಾರೆಕ್ಟರ್ಗೆ, ಈ ತರ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಅದೆಲ್ಲವನ್ನು ಒಂದು ಪ್ರಿಪರೇಷನ್ ತಗೊಂಡು ಒಂದು ಸೀನ್ ಅಲ್ಲಿ ಇನ್ವಾಲ್ವ್. ಪಾಪ ನಿರ್ದೇಶಕರಿಗೆ ನಾನು ತಮಾಷೆ ಎಲ್ಲ ಬಹಳ ಬಹಳ ತಾಳ್ಮೆಯಿಂದ ಇದ್ರು ಈ ಸಿನಿಮಾದಲ್ಲಿ ನನ್ನ ಜೊತೆ ಕೆಲಸ ಮಾಡ್ಬೇಕಾದ್ರೆ. ಯಾಕಂದ್ರೆ ನಾನು ಸಿನಿಮಾಗೆ ಕೆಲಸ ಮಾಡಿದ ಸಂದರ್ಭ ಬಹಳ ಇಕ್ಕಟ್ಟಿನ ಸಂದರ್ಭ. ನನಗೆ ಎಮೋಷನಲಿ ಇಟ್ ವಾಸ್ ಅ ವೆರಿ ವೆರಿ ಡಿಫಿಕಲ್ಟ್ ಸಿಚುವೇಶನ್. ನನಗೆ ಆ ಘಟನೆ ನಡೆದ ಕೇವಲ 45 ದಿನ ಆದ ತಕ್ಷಣ ನಾನು ಶೂಟಿಂಗ್ ಶುರು ಮಾಡಿದ್ದು. ಸೊ ಐ ಹ್ಯಾಡ್ ಟು ಫೈಂಡ್ ಔಟ್ ಅ ಬ್ಯಾಲೆನ್ಸ್. ದುಃಖಕ್ಕೂ ನೋವಿಗೂ, ಕ್ಯಾರೆಕ್ಟರ್ ಅಲ್ಲಿರೋ ಸಿಟ್ಟಿಗೂ ಒಂದು ಬ್ಯಾಲೆನ್ಸ್ ಸ್ಟ್ರೈಕ್ ಮಾಡ್ಬೇಕಾಗುತ್ತೆ. ಇದನ್ನ ಶ್ರಮ ಪಟ್ಟು ಐ ಆಮ್ ಶ್ಯೂರ್ ಶ್ರದ್ಧೆಯಿಂದ ಮಾಡಿದೀನಿ ಅನ್ನೋ ಒಂದು ವಿಶ್ವಾಸ ನನಗಿದೆ. ಅದರ ಒಂದು ಸಣ್ಣ ಪ್ರತಿಫಲನ ಇವಾಗ ಟ್ರೈಲರ್ ಅಲ್ಲಿ ನೋಡಿದ್ದು ಖುಷಿ ಆಯ್ತು ನನಗೆ. ಆಕ್ಚುಲಿ ಪ್ರಿಪೇರ್ ಮಾಡಿದ್ದೀನಿ ಸರ್ ಈ ಪಾತ್ರಕ್ಕೆ. ಖಂಡಿತ ಸರ್, ಮೌನ ಹೆಚ್ಚು ಮಾತಾಡುತ್ತೆ. ಅದರ ದೊಡ್ಡ ಕ್ರೆಡಿಟ್ ಸಿನಿಮಾಟೋಗ್ರಫರ್ ಹೋಗ್ಬೇಕು. ಯಾಕಂದ್ರೆ ಯಾವ ಶಾರ್ಟ್ ನ, ಯಾವ ಮೌನವನ್ನ ಎಷ್ಟರ ಮಟ್ಟಿಗೆ ಹಿಡಿದಿಟ್ಟು ನೆಕ್ಸ್ಟ್ ಶಾರ್ಟ್ ಹೋಗ್ತೀವಿ, ಅದನ್ನ ಎಡಿಟ್ ಮಾಡಿದಂತ ಎಡಿಟರ್ ಹೋಗ್ಬೇಕು. ಸೊ ಇಟ್ ಇಸ್ ಟೀಮ್ ವರ್ಕ್. ಇದರಲ್ಲಿ ಬೇರೆ ಯಾವುದೇ ಶಾರ್ಟ್ ಕಟ್ ಇಲ್ಲ ಸರ್.
ಥ್ಯಾಂಕ್ ಯು. ಸೊ ಈಗ ಬನ್ನಿ ಪ್ಲೀಸ್ ಅಶ್ವಿನಿ ಚಂದ್ರಶೇಖರ್ ಅವರು. ಸೊ ಈಗಾಗಲೇ ಕನ್ನಡ, ತಮಿಳ್, ತೆಲುಗು ಸಿನಿಮಾಗಳಲ್ಲಿ ಅಭಿನಯಿಸಿರುವಂತ ವೆರಿ ವೆರಿ ಅಮೇಸಿಂಗ್ ಆರ್ಟಿಸ್ಟ್. ಸೊ ಅಶ್ವಿನಿ, ಹೇಗಿತ್ತು ನಿಮ್ಗೆ ಎಕ್ಸ್ಪೀರಿಯನ್ಸ್? ಡೈಲಾಗ್ ಹೇಳ್ಬೇಕಾ ಸರ್? ಎಲ್ಲರಿಗೂ ನಮಸ್ತೆ. ಡೈಲಾಗ್ ಏನಿಲ್ಲ ನನಗೆ. ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಆಕ್ಚುಲ್ ಆಗಿ ಆ ಮೂವಿಲಿ ಎಲ್ಲ ನಂದು ಅಂತಲ್ಲ, ಎಲ್ಲ ಕ್ಯಾರೆಕ್ಟರ್ಗಳು ಅಷ್ಟೇ. ಹಾಗೆ ಅಂತಂದ್ರೆ ಒಂದು ನಟರಿಗೆ ಒಂದು ಫುಲ್ ಮಾಡುವಂತ ಕ್ಯಾರೆಕ್ಟರ್ನ ನಮ್ ಕಿಶೋರ್ ಸರ್ ಎಲ್ಲ ನಟರಿಗೂ ಕೊಟ್ಟಿದ್ದಾರೆ ಅಂತ ನಾನು ಅನ್ಕೊಂತೀನಿ. ಆಕ್ಚುಲ್ ಆಗಿ ಆಸ್ ಅನ್ ಆರ್ಟಿಸ್ಟ್ ನನಗೆ ಮಂಗಳ ಅನ್ನೋ ಕ್ಯಾರೆಕ್ಟರ್ ತುಂಬಾನೇ ಹತ್ರ ಆಗಿದೆ. ಯಾಕೆ ಅಂತಂದ್ರೆ ತುಂಬಾನೇ ಭಾವನೆ ಉಳ್ಳ ಒಂದು ಕ್ಯಾರೆಕ್ಟರ್ ಆಗಿತ್ತು ಅದು. ಆಕ್ಚುಲ್ ಆಗಿ ಇವತ್ತಿನ ಸೊಸೈಟಿಲಿ, ಇವತ್ತಿನ ಸಮಾಜದಲ್ಲಿ ಹೆಣ್ಮಕ್ಳಿಗೆ ಆಗುವಂತ ಭಾವನೆಗಳನ್ನ ತುಂಬಾ ಚೆನ್ನಾಗಿ ಇದರಲ್ಲಿ ತೋರಿಸಿದ್ದಾರೆ ಕಿಶೋರ್ ಸರ್. ಹಾಗೆ ಅವರು ಎಷ್ಟೋ ವಿಷಯಗಳನ್ನ ಹೊರಗಡೆ ಸಮಾಜಕ್ಕೆ ಹೇಳ್ಕೊಳಕ್ಕಾಗದೆ, ಮನೆಯಲ್ಲೂ ಕೂಡ ಅದನ್ನ ಅನುಭವಿಸ್ಲಿಕ್ಕೆ ಆಗದೆ ಹಾಗೆ ಒದ್ದಾಡ್ತಾ ಇರ್ತಾರೆ ಅನ್ನೋ ಒಂದು ಚಿಕ್ಕ ಚಿಕ್ಕ ವಿಷಯಗಳು ಇದೆ. ಹಾಗೆ ಇವತ್ತು ಹೆಣ್ಮಕ್ಳಿನ ಮನಸ್ಥಿತಿ ಹೇಗಿದೆ, ಅವರು ಎಷ್ಟು ಧೈರ್ಯವಾಗಿ ಸಮಾಜದಲ್ಲಿ ಕೆಲವೊಂದು ವಿಷಯಗಳನ್ನ ಎದುರಿಸ್ಬೇಕು ಅನ್ನೋವಂಥದ್ದು ಒಂದು ಒಳ್ಳೆ ಕಂಟೆಂಟ್ ಓರಿಯೆಂಟೆಡ್ ಮೂವಿ ಅಂತಾನೆ ಹೇಳ್ಬೋದು. ಇಲ್ಲಿ ಆ ಕ್ಯಾರೆಕ್ಟರ್ ಈ ಕ್ಯಾರೆಕ್ಟರ್ ಅಂತ ನಾನು ಹೇಳೋದಿಲ್ಲ. ಪ್ರತಿಯೊಂದು ಸ್ನೇಹಿತರಾಗಿರ್ಬೋದು ಅಥವಾ ಸಂಬಂಧಗಳಾಗಿರ್ಬೋದು, ಅದನ್ನ ಬಿಂಬಿಸಿರೋ ರೀತಿ ಇದೆಯಲ್ಲ, ಅದು ತುಂಬಾನೇ ಚೆನ್ನಾಗಿ ಮೂಡ್ ಬಂದಿದೆ. ಹಾಗಾಗಿ ಇದೊಂದು ಕಂಟೆಂಟ್ ಮೂವಿ, ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಅಂತಾನೆ ಹೇಳ್ತಾ, ಇವತ್ತಿನ ಸೊಸೈಟಿಯ ಹೆಣ್ಮಕ್ಳನ್ನ ನಾನು ಇಲ್ಲಿ ಬಿಂಬಿಸ್ತಾ ಇದ್ದೀನಿ ಅಂತಾನೆ ಹೇಳ್ಬೋದು. ಸೊ ಅಂತ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ ಕಿಶೋರ್ ಸರ್ಗೆ ತುಂಬಾನೇ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಪ್ರತಿಯೊಬ್ರು ಇವತ್ತು ಮೀಡಿಯಾ ಫ್ರೆಂಡ್ಸ್ ಇರ್ಬೋದು, ಖಂಡಿತ ಒಳ್ಳೆ ಕಂಟೆಂಟ್ ಮೂವಿನ ನೀವು ಪ್ರೋತ್ಸಾಹಿಸಿ. ಯಾಕಂತ ಅಂದ್ರೆ ನಿಮ್ಮ ಫಸ್ಟ್ ರಿವ್ಯೂ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಇವತ್ತು ಹೊರಗಡೆ. ಯಾಕಂದ್ರೆ ಎಲ್ಲರೂ ಮಾತುಗಳಿಂದ ಅಲ್ವಾ ಇವತ್ತು ಏನು ಹೊರಗಡೆ ಹೋಗುತ್ತೆ ನಿಮ್ಮ ರಿವ್ಯೂಸ್, ಅದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮ್ಮ ಸಪೋರ್ಟ್ ತುಂಬಾನೇ ಮುಖ್ಯ ಅಂತ ಹೇಳ್ತಾ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.